ಟಿಬಿ ಡ್ಯಾಂನಿಂದ ಪೋಲಾಗ್ತಾ ಇದೆ ನೀರು. ಇಂದು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಕಲ್ಯಾಣ ಕರ್ನಾಟಕದ ರೈತರಿಗೆ ನೆರವಾಗುತ್ತಾ ಸರ್ಕಾರ? ಎಐಸಿಸಿಯಿಂದ ಮಹತ್ವದ ಮೀಟಿಂಗ್. ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವ್. ಇಂದು ದೆಹಲಿಗೆ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಬುಡಾ ಖಾಸಗಿ ದೂರು ಕೋರ್ಟ್ನಲ್ಲಿ ವಿಚಾರಣೆ. ಕಟಕಟೆಯಲ್ಲಿ ಟಗರು ಭವಿಷ್ಯ ನಿರ್ಧಾರ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ನಾಗಸಂದ್ರ ಸಿಲ್ಕ್ ಬೋರ್ಡ್ ನಡುವಿನ ಮಾರ್ಗದಲ್ಲಿ ವ್ಯತ್ಯಯ. ಆಗಸ್ಟ್ 15ರವರೆಗೂ ಸಂಚಾರ ಸಮಯ ಬದಲು. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದ್ದು ಕಲ್ಯಾಣ ಕರ್ನಾಟಕದ ಜನರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ಜಲಾಶಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ. ಇಂದು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಬಳಿಕ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ. ತುಂಗಭದ್ರಾ ಡ್ಯಾಮ್ 3 ರಾಜ್ಯಕ್ಕೆ ಸೇರಿದ್ದು, ಹೀಗಾಗಿ ಎಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಚೈನ್ ಲಿಂಕ್ ಕಟ್ ಬಗ್ಗೆ ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ಈಗಾಗಲೇ ಪತ್ರ ಬರೆದಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೆಲವು ವಿಚಾರ ಯಾಕೆ ಈ ರೀತಿ ಆಯಿತು ಅನ್ನೋ ಬಗ್ಗೆ ಮಾಹಿತಿ ಕೊಡಲಾಗಿದೆ ಅಂತ. ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ನಾನು ಈಗಾಗಲೇ ಪತ್ರ ಕೂಡ ಬರೆದಿದ್ದೀನಿ. ಕೆಲವು ವಿಚಾರಗಳನ್ನ ಯಾಕೆ ಏನೇನಾಗಿದೆ ಅನ್ನೋದು ಕೆಲವೆಲ್ಲ ತಿಳಿಸಿದ್ದೀನಿ. ಮುಂದಕ್ಕೇನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ನಾನು ಈಗಾಗಲೇ ಪತ್ರ ಕೂಡ ಬರೆದಿದ್ದೀನಿ. ಕೆಲವು ವಿಚಾರಗಳನ್ನ ಯಾಕೆ ಏನೇನಾಗಿದೆ ಅನ್ನೋದು ಕೆಲವೆಲ್ಲ ತಿಳಿಸಿದ್ದೀನಿ. ಮುಂದಕ್ಕೇನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಇಷ್ಟು ಅವಾಂತರ ಆಗಿದೆ ಅಂತ ಬಳ್ಳಾರಿ ಸಂಸದ ಇ ತುಕಾರಾಂ ಹೇಳಿದ್ದಾರೆ. ಇನ್ನು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕಾರ್ಯವನ್ನು ನಿರ್ವಹಿಸುತ್ತೇವೆ, ನಾವು ರೈತರ ಜೊತೆಗೆ ಇರ್ತೇವೆ ಅಂತ ಸಂಸದ ಇ ತುಕಾರಾಂ ಹೇಳಿದ್ದಾರೆ. ದಿನಗಳಲ್ಲಿ 5-6 ದಿನದಲ್ಲಿ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿದ್ದೀವಿ. ಅದನ್ನು ಗೇಟ್ ಸರಿ ಮಾಡ್ತಕ್ಕಂಥದ್ದು ಮಾಡಿ ಈಗ ಏನು ನಮಗೆ 63ರಿಂದ 64 TMC ನೀರು ಅದರಲ್ಲಿನೇ ನಾವು ಸರಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಸೆಕೆಂಡ್ ವೀಕ್ ಮಟ್ಟ ನಮಗೆ 60 TMCಯಿಂದ 65 TMC ಎಕ್ಸ್ಪೆಕ್ಟೇಷನ್ ಇದೆ. ಬನ್ನಿಯಪ್ಪ ಅಂದರೆ ಖಂಡಿತವಾಗ್ಲೂ